ಇವಾಗ ಏನ್ ನೋಡ್ತಾ ಇದ್ದೀರಾ, ಅದು 2-3 ದಿನದಿಂದ ನಾವೇನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ. 12 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ಮೇಡಮ್, 12 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ಅದ್ರ ಜೊತೆ ಮಗು ಕಂಡೀಷನ್ ಯಾವ ತರ ಇದೆ? 12 ಲಕ್ಷನೂ ಕಲೆಕ್ಟ್ ಆಗಿದೆ. ಹಂಗೆ ಪಾಪುನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ. ಅಂದ್ರೆ ನೆನ್ನೆನೆ ಫಸ್ಟ್ ಟೈಮ್ ನಾನು ಅವನ್ನ ನೋಡಿದ್ದು ಒಳಗಡೆ ಹೋಗಿ 20 ಡೇಸ್ ಅಲ್ಲಿ. ನೆನ್ನೆಗಿಂತ ಇವತ್ತು ಇನ್ನಾನೇ ಜಾಸ್ತಿ ಅಂದ್ರೆ ಕ್ಲೀನ್ ಆಗಿ ಕಾನ್ಶಿಯಸ್ ಇದೆ ಅವ್ನ್ಗೆ. ನನ್ನ ಅಮ್ಮ ಅಂತ ಅವ್ನ್ ಕಂಡಿಡ್ದ. ಕೈಯೆಲ್ಲ ಎತ್ತೋದು, ಮೂಮೆಂಟ್ಸ್ ಮಾಡೋದು, ಎತ್ಕೋ ಅನ್ನೋ ತರ, ಎತ್ಕೊಳ್ಳಿ ನನ್ನ ಅನ್ನೋ ತರ ಮಾಡೋದೆಲ್ಲ ಮಾಡ್ದ. 2-3 ಡೇಸ್ ನೀವು ಬಂದು ಈ ತರ ಮಾಡೋ ಅಷ್ಟೊತ್ತಿಗೆ ಅವನ ಕಡೆಯಿಂದನೂ ಒಂದು ರೆಸ್ಪಾನ್ಸು, ಈ ತರ ಜನದ ಕಡೆಯಿಂದನೂ ಒಂದು ರೆಸ್ಪಾನ್ಸ್, ಗುಡ್ ಸೈನ್ ಅಂತಾನೆ ಅನಿಸ್ತಿದೆ ನನಗೆ. ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ಅಣ್ಣ. 65 ರಿಂದ 66 ಲಕ್ಷ ಬೇಕಾಗುತ್ತೆ. ಸೊ ಅದೇ, ಸೊ ಈ ತರ ಇದೆ. ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬೇಡವಾಗಿರೋ ಎಷ್ಟೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಒಂದು ಮಗುಗೆ ಹೆಲ್ಪ್ ಆಗುತ್ತೆ ನೀವು ವಿಡಿಯೋ ಶೇರ್ ಮಾಡೋದ್ರಿಂದ. ಅಥವಾ ಪ್ರತಿಯೊಬ್ರು ಒಂದು 100 ರೂಪಾಯಿ ಲೆಕ್ಕ ಹಾಕೊಂಡ್ರು, ಒಂದು 100 ರೂಪಾಯಿ ನಿಮ್ ಕಡೆಯಿಂದ, ಅಷ್ಟು ಇಷ್ಟು ಅಂತಲ್ಲ, ಒಂದು 100 ರೂಪಾಯಿ ಏನಾದ್ರು ನೀವು ಹಾಕಿದ್ರೆ, ಅಥವಾ ಅದಕ್ಕಿಂತ ಜಾಸ್ತಿ ನೀವು ಹೆಲ್ಪ್ ಮಾಡಿದ್ರೆ ನಿಮ್ ದೊಡ್ಡ ಮನ್ಸು. ಆದ್ರೆ ಒಂದು 100 ರೂಪಾಯಿ ಏನಾದ್ರು ನೀವು ಪ್ರತಿಯೊಬ್ರು ಒಂದು ವಿಡಿಯೋ ನೋಡ್ತಿರಲ್ಲ, ಫೋನ್ ತಗೊಂಡು ಹಂಗೆ ಜಸ್ಟ್ ನೀವು ಒಂದು 100 ರೂಪಾಯಿ ಆ ವಿಡಿಯೋದಲ್ಲಿ ಕಾಣುವಂತ ಒಂದು ಸ್ಕ್ಯಾನರ್, ಇಂಪ್ಯಾಕ್ಟ್ ಗುರು ಅಂತ ಬರುತ್ತೆ ಸ್ಕ್ಯಾನರ್ ನೇಮು. ಆ ಸ್ಕ್ಯಾನರಿಗೆ ನೀವು ಸ್ಕ್ಯಾನ್ ಮಾಡಿದ್ರೆ ಆ ಮಗು ಜೀವ ಉಳಿಯುತ್ತೆ. ಎಷ್ಟೊಂದ್ ಜನ ದುಡ್ಡು ಹಾಕ್ಲಿಲ್ಲ ಅಂದ್ರೂ ಆಶೀರ್ವಾದ ಮಾಡ್ತಾ ಇದೀರಾ. 20 ದಿನ ಆದ್ಮೇಲೆ ಆ ಮಗು ಕಣ್ಣು ಓಪನ್ ಮಾಡ್ಬಿಟ್ಟು ಅವ್ರ ತಾಯಿನೆಲ್ಲ ಗುರ್ತಿಡಿದು ಚೆನ್ನಾಗಿ ಮಾತಾಡಿಸ್ತಾ ಇದೆ. ಇದೆಲ್ಲ ನಿಮ್ಗಳಿಂದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಇಷ್ಟಪಡುವಂತ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಅಥವಾ ಇನ್ಫ್ಲೂಯೆನ್ಸರ್ಸ್, ಮೋಟೋ ವ್ಲಾಗರ್ಸ್, ಯಾರೇ ಆಗಿರ್ಬೋದು, ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ನಿಮಗ್ ಅನ್ಸಿದ್ರೆ ಅವ್ರಗಳನ್ನ ಟ್ಯಾಗ್ ಮಾಡಿ, ಅವರಿಗೆ ಈ ವಿಡಿಯೋನ ತಲುಪಿಸಿ, ಅವ್ರ ಕಡೆಯಿಂದನೂ ಒಂದು ವಿಡಿಯೋ ಮಾಡ್ಸಕ್ಕೆ ಪ್ರಯತ್ನ ಪಡಿ. ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಯಾಕೆ ಅಂತಂದ್ರೆ ಜನ ನಿಮ್ ಜೊತೆ ಇದಾರೆ. ಅವ್ರ ಜೊತೆಗೆ ಇದ್ದಿದ್ದಕ್ಕೆ ಇವತ್ತು 2 ದಿನಕ್ಕೆ ನಿಮ್ಗೆ 12 ಲಕ್ಷ ಕಲೆಕ್ಟ್ ಆಗ್ಬಿಟ್ಟು ಮಗುವಲ್ಲೂ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ.